Hi everyone, welcome back to my YouTube channel Tanmay Stitch and Style. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಹ್ಯಾಂಡ್ ಎಂಬ್ರಾಯ್ಡರಿ ವರ್ಕ್ ಬ್ಲೌಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಬ್ಯಾಕ್ ನೆಕ್ಕು, ಇದು ಬಂದು ನಿಮಗೆ ಸ್ಲೀವ್ಸ್ ಡಿಸೈನ್ ಆಗಿರುತ್ತೆ. ನಾವು ಫಸ್ಟಿಗೆ ಬ್ಯಾಕ್ ಪಾರ್ಟಿಂದ ಮಾರ್ಕ್ನ ಮಾಡ್ಕೋಬೇಕು. ಹೀಗೆ ಬ್ಯಾಕ್ ಪಾರ್ಟ್ನ ನಿಮ್ಮ ಕಡೆ ಟರ್ನ್ ಮಾಡಿಕೊಂಡು ಹೀಗೆ ನೀಟಾಗಿ ಇಟ್ಕೊಂಡು ನೋಡಿ, ಈಗ ನಾನು ತೋರಿಸ್ತಾ ಹೋಗ್ತೀನಿ. ಇದನ್ನು ಡೀಪಾಗಿ ಅಬ್ಸರ್ವ್ ಮಾಡಿ. ಇದು ವರ್ಕ್ ಏನು ಮಾಡಿದ್ದಾರೆ ನೆಕ್ ಹತ್ರ, ಅದನ್ನು ಹೀಗೆ ಜಾಯಿನ್ ಮಾಡಿ ಒಂದೇ ಲೆವೆಲ್ಗೆ ಅಂದರೆ ಈಕ್ವಲ್ ಆಗಿ ಹೀಗೆ ಸೆಟ್ ಮಾಡಿ ಇಟ್ಕೋಬೇಕು. ಹೀಗೆ ಸೆಟ್ ಮಾಡಿ ಇಟ್ಕೊಂಡು ನೀವು ಇದಕ್ಕೆ ಒಂದು ಪಿನ್ಗಳನ್ನ ಹಾಕ್ಕೋಬೇಕು. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಹೀಗೆ ಇಟ್ಕೊಂಡು ಪಿನ್ಗಳನ್ನ ನೀವು ಅಟ್ಯಾಚ್ ಮಾಡ್ಕೋಬೇಕು. ನೀವು ಯಾವುದೇ ಥರದ ಹ್ಯಾಂಡ್ ವರ್ಕ್ ಬ್ಲೌಸು ಅಥವಾ ಮಿಷಿನ್ ವರ್ಕ್ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಈ ಥರ ಪಿನ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ನಾನೀಗ ಈ ಪಿನ್ಗಳನ್ನ ಹೀಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಈ ಡೀಪ್ ಹತ್ರನೂ ಸಹ ಹೀಗೆ ಲೆವೆಲಾಗಿ ಇಟ್ಕೊಂಡು ಇಲ್ಲೂ ಒಂದು ಪಿನ್ನ ಹಾಕ್ಕೋಬೇಕು. ಈ ರೀತಿಯಾಗಿ ಪಿನ್ ಹಾಕ್ಕೊಂಡು ಸೆಟ್ ಮಾಡಿಕೊಂಡು ಬ್ಲೌಸ್ನ ಈಕ್ವಲಾಗಿ ಇಟ್ಕೋಬೇಕು. ನೆಕ್ಸ್ಟ್ ಬಂದು ನಾನು ಟೇಪ್ನ ತೊಗೊಂಡಿದ್ದೀನಿ. ನೆಕ್ ವಿಡ್ತು ವರ್ಕ್ ಏನಿದೆ ಅಲ್ಲಿಗೆ ನೋಡ್ಕೋಬೇಕು. ಇದು ಬಂದು 2.25 ಇದೆ. ಈ ವರ್ಕಿಂದ ನಾನು ಈ ಸೈಡು 3 ಇಂಚನ್ನ ತೊಗೋತಾ ಇದ್ದೀನಿ. ಅಂದರೆ ನಮಗೆ 5.25 ಆಯಿತು ಶೋಲ್ಡರ್ ಹತ್ರ. ಈಗ ವರ್ಕ್ ಮಾಡಿದಾರಲ್ಲ ಅಲ್ಲಿಂದ 1/2 ಇಂಚು ಮೇಲ್ಗಡೆಗೆ ಒಂದು ಲೈನ್ನ ಹಾಕ್ಕೋಬೇಕು. ಆ 1/2 ಇಂಚ್ ಏನಕ್ಕೆ ಅಂತ ಹೇಳಿದ್ರೆ ಸ್ಟಿಚ್ಚಿಂಗಾಗಿ. ಇದು ಬಂದು 5.25 ಇದೆ. ಹಾರ್ಮೋಲ್ಗೆ ನಾನು 6 ಇಂಚನ್ನ ತೊಗೋತಾ ಇದ್ದೀನಿ. ಈ ರೀತಿಯಾಗಿ 6 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಈಗ ಹಾರ್ಮೋಲ್ ಮಾರ್ಕ್ ಆಯಿತು. ಚೆಸ್ಟ್ನ ಸುತ್ತಳತೆ ಬಂದು 32 ಇದೆ. ಅದನ್ನ ಡಿವೈಡೆಡ್ ಬೈ 4ನ ಮಾಡಬೇಕು. ಹೀಗೆ 4 ಡಿವೈಡೆಡ್ ಬೈ 4 ಮಾಡೋದು ಗೊತ್ತಿಲ್ಲ ಅಂದರೆ ಟೇಪ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ನೋಡ್ಕೋಬೋದು ನೀವು. 8 ಇಂಚ್ ಬರುತ್ತೆ. ಆ 8 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಇದು ಎಂಗೇಜ್ಮೆಂಟ್ ಬ್ಲೌಸು. ಇದಕ್ಕೆ 2.5 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಯಾಕೆಂದರೆ ಆ ಹುಡುಗಿ ನನಗೆ ಅಕ್ಕ ಜಾಸ್ತಿ ಬಟ್ಟೆ ಬಿಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕಾಗಿ ನಾನು 2.5 ಇಂಚ್ ತೊಗೊಂಡಿದ್ದೀನಿ. ಹೀಗೇನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಲ್ಲಿಗೆ ಒಂದು ಲೈನ್ನ ಹಾಕೋತಾ ಇದ್ದೀನಿ. ಬ್ಲೌಸ್ ಲೆಂತ್ ಬಂದು 12 ಇಂಚಿದೆ. 1 ಇಂಚ್ ಎಕ್ಸ್ಟ್ರಾ 13 ಇಂಚಿಗೆ ತೊಗೋತಾ ಇದ್ದೀನಿ. ಇವರು ತುಂಬ ಹೈಟ್ ಕಮ್ಮಿ ಇದ್ದಾರೆ ಈ ಬ್ಲೌಸ್ ಓನರು, ಅದಕ್ಕೆ ನಾನು 12 ಇಂಚನ್ನ ತೊಗೊಂಡಿದ್ದೀನಿ. ಅವ್ರು ಕೊಟ್ಟಿರುವಂಥ ಮೆಜರ್ಮೆಂಟ್ 12 ಇಂಚ್ ಇತ್ತು, ಅದಕ್ಕೆ ಅಷ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಬಂದು ನಾವು 1 ಇಂಚಿಗೆ ಅಥವಾ 1.5 ಇಂಚಿಗೂ ಸಹ ತೊಗೋಬೋದು. ಹೀಗೆ ಒಂದು ಕರ್ವ್ ಹಾರ್ಮೋಲ್ ಶೇಪ್ನ ಕೊಡಬೇಕಾಗುತ್ತೆ. ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆಗಿದೆ. ನೆಕ್ಸ್ಟ್ ಬಂದು ಫ್ರಂಟ್ ಪಾರ್ಟ್ನ ನಾವು ಈಗ ಆಲ್ರೆಡಿ ಫೋಲ್ಡ್ ಮಾಡಿದ್ದೀವಲ್ಲ ಅಲ್ಲೇ ಬರುತ್ತೆ. ಇಲ್ಲಿ ನಾವು ನೋಡ್ಕೋಬೇಕು ನೆಕ್ಕಿಂದ ಮುಂದೆನೇ, ಅಂದರೆ ನೆಕ್ ಬಿಡ್ತು 2.25 ಮತ್ತು ಭುಜಪಟ್ಟಿ 3 ಇಂಚಿಗೆ ತೊಗೊಂಡು ಹೀಗೆ ಮಾರ್ಕ್ ಮಾಡಿ ಒಂದು ಲೈನ್ನ ಹಾಕ್ಕೋಬೇಕು. ಇಲ್ಲಿ ಡೀಪ್ ಬಂದು 7 ಇಂಚಿದೆ. ಬ್ಲೌಸ್ನ ಲೆಂತ್ ನಾವು 13 ಇಂಚು ಅಂದರೆ ಇದಕ್ಕೆ 2 ಇಂಚು, 12ಗೆ ಪ್ಲಸ್ 2 14 ಇಂಚು ತೊಗೊಂಡಿದ್ದೀವಿ. ಬ್ಯಾಕ್ 1 ಇಂಚು, ಫ್ರಂಟ್ 2 ಇಂಚು ಹೀಗೆ ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ನ 6 ಇಂಚನ್ನ ತೊಗೊಂಡಿದ್ದೀನಿ. 6 ಇಂಚ್ ಹಾರ್ಮೋಲ್ನು ಕೂಡ ಹೀಗೆ ಬಾಕ್ಸ್ ಮಾಡಿ ಈ ಸೈಡು ಏನಿದೆ ಎಕ್ಸ್ಟ್ರಾ ಪೀಸಸ್ ಪಕ್ಕ ನಾವು ನಮ್ಮ ನೆಕ್ ವಿಡ್ತ್ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕು. ಚೆಸ್ಟ್ ಸುತ್ತಳತೆ 8 ಪ್ಲಸ್ ಅಗಲ 8 ಪ್ಲಸ್ 2.5ನ ತೊಗೊಂಡಿದ್ದೀನಿ. ಅಲ್ಲಿಗೆ 10.5. ಈಗೇನು ಲೈನ್ ಹಾಕಿದ್ದೀನಿ ಅದಕ್ಕೆ ಇನ್ನೂ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ. ಕ್ರಾಸ್ ಬೆಲ್ಟ್ ಬಂದು 3 ಇಂಚಿಗೆ ತೊಗೊಂಡಿದ್ದೀನಿ. ಈ ಸೈಡ್ ಬಂದು 2 ಇಂಚು. ಇದೆರಡೂ ಸಹ ಒಂದು ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಫ್ರಂಟ್ ಪಾರ್ಟು ಕೂಡ ಮಾರ್ಕಿಂಗ್ ಆಗಿದೆ. ನಾನು ಕ್ರಾಸ್ ಬೆಲ್ಟ್ ಹತ್ರ 1/2 ಇಂಚು ಎಕ್ಸ್ಟ್ರಾನ ತೊಗೋತಾ ಇದ್ದೀನಿ, ಇರಲಿ ಅಂತ ಹೇಳಿ. ಈಗ ಮಾರ್ಕಿಂಗ್ ಆಗಿದೆ. ನೆಕ್ಸ್ಟ್ ಕಟ್ಟಿಂಗ್ ಮಾಡಬೇಕು. ಕಟ್ಟಿಂಗ್ನ ನಾವು ಬ್ಯಾಕ್ ಪಾರ್ಟಿಂದ ಮಾಡೋಣ. ಫಸ್ಟ್ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೇ ಕಟ್ ಮಾಡ್ಕೋಬೇಕು. ನನಗೆ ಈ ಬ್ಲೌಸ್ನ ಕಟ್ ಮಾಡೋ ಐಡಿಯಾನೇ ಇರಲಿಲ್ಲ. ನಾನು ಕಟ್ ಮಾಡೋದಕ್ಕೆ ಅಂತ ಫಸ್ಟೇ ಮಾರ್ಕ್ ಮಾಡ್ಕೊಬಿಟ್ಟಿದ್ದೆ. ಆಮೇಲೆ ನಾನು ವರ್ಕ್ ಬ್ಲೌಸ್ ಯಾವುದನ್ನು ಕಟ್ ಮಾಡಿರೋ ವೀಡಿಯೋ ಅಪ್ಲೋಡ್ ಮಾಡಿಲ್ವಲ್ಲ ಅಂತ ಹೇಳಿ ನಾನು ಮತ್ತೆ ಬ್ಲೌಸ್ ವೀಡಿಯೋನ ಕಟ್ ಮಾಡುವಂಥ ವೀಡಿಯೋನ ಮಾಡಿದ್ದೀನಿ. ಹೀಗೆ ಫ್ರಂಟ್ ಪಾರ್ಟ್ಗೂ ಸಹ ಒಂದು ಪಿನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಸಹ ನಾವು ಏನು ಮಾರ್ಕ್ ಮಾಡಿದ್ದೀವಿ ಅದನ್ನೇ ಹೀಗೆ ಕಟ್ ಮಾಡಿ ಈ ಪೀಸಸ್ಗಳನ್ನ ತೆಗಿಬೇಕಾಗುತ್ತೆ. ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಈ ಕಟ್ಟಿಂಗ್ನ ಮಾಡ್ಕೋಬೇಕು.
ಹೀಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಏನು ಕ್ರಾಸ್ ಬೆಲ್ಟ್ ಇದೆ ಆ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲೇ ನಮಗೆ ಫ್ರಂಟ್ ಪಾರ್ಟಲ್ಲಿ ಬ್ಯಾಕು ಮತ್ತು ಫ್ರಂಟ್ ಪಾರ್ಟಲ್ಲಿ ರೈಟು ಮತ್ತು ಲೆಫ್ಟ್ ಎರಡು ಸಿಗುತ್ತೆ. ನೆಕ್ಸ್ಟು ನಾವು ಲೈನಿಂಗಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ತೀನಿ. ಮೇನ್ ಬ್ಲೌಸ್ ಪೀಸ್ ಇದೆಯಲ್ಲ ಅದರಲ್ಲಿ ಕಟ್ ಮಾಡಲ್ಲ, ಲೈನಿಂಗ್ ಪೀಸಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೋತೀವಿ. ಬಾಡಿ ಪಾರ್ಟ್ ಮಾತ್ರ ನೀವು ಮೇನ್ ಬ್ಲೌಸ್ ಪೀಸಲ್ಲೇ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು 4 ಲೇಯರು. ಹಾರ್ಮೋಲ್ ಹತ್ರ ಸಾಕಾಗಲ್ಲ ಅಂತ ಹೇಳಿ ನಾನು ಫಸ್ಟಿಗೆ ಸ್ವಲ್ಪ ಸ್ಪೇಸ್ನ ಬಿಟ್ಟು ಹೀಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಲೆಂತ್ ಬಂದು 9 ಇಂಚಿದೆ, 1 ಇಂಚ್ ಎಕ್ಸ್ಟ್ರಾ 10 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಿಚ್ಚಿಂಗಾಗಿ 1/2 ಇಂಚನ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಸುತ್ತಳತೆ ಬಂದು ನಮಗೆ 9.25 ಇದೆ, ಅದನ್ನು 4.25ಗೆ ಹೀಗೆ ಮಾರ್ಕ್ನ ಮಾಡಿಕೊಂಡು 2.5 ಇಂಚ್ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. 2 ಮಧ್ಯದಲ್ಲಿದೆಯಲ್ಲ ಅಲ್ಲಿ 3 ಇಂಚ್ ಕಮ್ಮಿಗೆ 7 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಹೀಗೆ ಒಂದು ಕ್ರಾಸ್ ಲೈನ್ಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಏನಿದೆ ಇಲ್ಲಿ ಒಂದು ಶೇಪ್ನ ಕೊಡಬೇಕು. ಸ್ಲೀವ್ಸ್ ಶೇಪ್ನ ಒಂದು ಶೇಪ್ ಆಗಿದೆ ಮತ್ತು ಇನ್ನೂ ಒಂದು ಶೇಪು ಸಹ ಹೀಗೆ ಕೊಡಬೇಕಾಗುತ್ತೆ. ಈಗ ಸ್ಲೀವ್ಸು ಸಹ ಮಾರ್ಕಿಂಗ್ ಆಗಿದೆ. ಈಗ ಮಾರ್ಕ್ ಆಗಿರುವಂಥ ಸ್ಲೀವ್ಸ್ನ ನಾವು ಕಟ್ ಮಾಡಿ ತೆಗಿಬೇಕು. ಹೀಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಮಾರ್ಕ್ ಏನಿದೆ ಅದನ್ನು ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಫ್ರಂಟ್ ಶೇಪ್ ಇದೆಯಲ್ಲ ಅದನ್ನು ಪೀಸಸ್ಗಳನ್ನ ಅಟ್ಯಾಚ್ ಮಾಡಿ ಆಮೇಲೆ ಕಟ್ ಮಾಡ್ಕೋತೀನಿ. ಈಗ ನಾನು ಹೀಗೆ ಲೈನಿಂಗ್ನ ಫೋಲ್ಡ್ ಮಾಡಿ ಇಟ್ಕೋತೀನಿ. ಇದು ಬಾಡಿ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ. ಈಗಾಗಲೇ ನಾವು ಮೇನ್ ಬ್ಲೌಸ್ ಪೀಸಲ್ಲಿ ಬಾಡಿ ಪಾರ್ಟ್ ಕಟ್ ಮಾಡಿದ್ದೀವಲ್ವ, ಅದನ್ನು ಇದ್ರ ಮೇಲೆ ನೀಟಾಗಿ ಇಟ್ಕೋಬೇಕು. ಈ ಸೈಡ್ ಓಪನ್ ಇದೆ ನೋಡಿ, ಫ್ರಂಟ್ ಪಾರ್ಟು ಓಪನ್ ಇರೋ ಕಡೆ ಇಟ್ಕೋಬೇಕು, ಬ್ಯಾಕ್ ಪಾರ್ಟು ಕ್ಲೋಸ್ ಇರೋ ಕಡೆ ಇಟ್ಕೋಬೇಕು. ಇಟ್ಕೊಂಡು ಹೀಗೆ ಲೈನಿಂಗ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಇಲ್ಲಿ ಬರುವಂಥ ಎಕ್ಸ್ಟ್ರಾನ ಕಟ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹೀಗೆ ಕಟ್ ಮಾಡಿದಂಥ ಲೈನಿಂಗ್ನ ಮತ್ತೆ ಹೀಗೆ ಓಪನ್ ಮಾಡಿ ಎರಡನ್ನೂ ಸಹ ನಾನು ಸಪ್ರೇಟು ಹೀಗೆ ಇಟ್ಟು ಫೋಲ್ಡ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟು ಈಗೇನು ಫೋಲ್ಡ್ ಮಾಡಿಟ್ಟಿರ್ತೀವಿ ಸ್ಟಿಚ್ ಮಾಡಬೇಕಾದ್ರೆ ಒಂದೊಂದನ್ನೇ ತೆಗೆದು ಸ್ಟಿಚ್ ಮಾಡ್ಬೋದು. ಬ್ಯಾಕ್ ಪಾರ್ಟ್ನ ಸಹ ಹೀಗೆ ಓಪನ್ ಮಾಡಿ ಅದಕ್ಕೆ ಸೆಟ್ ಮಾಡಿ ಫೋಲ್ಡ್ ಮಾಡಿ ಇಡ್ತೀನಿ. ನೆಕ್ಸ್ಟ್ ಸ್ಲೀವ್ಸ್ಗೆ ಇಲ್ಲಿ ಎಕ್ಸ್ಟ್ರಾ ಪೀಸಸ್ನ ತೊಗೋಬೇಕಲ್ವ, ಅದನ್ನು ಈ ರೀತಿಯಾಗಿ ಇಟ್ಕೊಂಡು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋತೀನಿ. ಹೀಗೆ ಕಟ್ ಮಾಡಿ ಇಟ್ಕೊಂಡು ಮತ್ತು ಮೇನ್ ಬ್ಲೌಸ್ ಪೀಸ್ ಏನಿದೆ ಅದನ್ನು ತಗೋಬೇಕು. ಇಲ್ಲೂ ಸಹ ಈಗ 2 ಸ್ಲೀವ್ಸ್ನ ಅವರು ವರ್ಕ್ ಮಾಡಿಕೊಟ್ಟಿದ್ದಾರೆ ಅಲ್ವ, ಅದನ್ನು ಈಕ್ವಲಾಗಿ ಇಟ್ಕೋಬೇಕು. ಹೀಗೆ ಈಕ್ವಲಾಗಿ ಇಟ್ಕೊಂಡು ಸ್ಲೀವ್ಸ್ಗಳನ್ನ ಇದಕ್ಕೂ ಸಹ ಒಂದು ಪಿನ್ನನ್ನು ಹಾಕ್ಕೊಳ್ಳಿ, ಜಾರಬಾರ್ದು ಅಂತ ಹೇಳಿ. ನೋಡಿ 2 ಈಕ್ವಲ್ ಆಗಿದೆ. ಈಗ ಇದನ್ನು ನಾವು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ನೀವು ಮಾರ್ಕ್ ಮಾಡೋದಕ್ಕೆ ಬೇಕಾದ್ರೆ ಟೇಪ್ನು ಸಹ ನೋಡಿ ಅದರ ಮಧ್ಯಭಾಗಕ್ಕೆ ಒಂದು ಹೀಗೆ ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಏನು ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಹೀಗೆ ಸ್ಲೀವ್ಸ್ನ ಇಟ್ಕೊಂಡು ನೋಡ್ಕೋಬೇಕು. ಹೀಗೆ ಇಟ್ಕೊಂಡಾದಮೇಲೆ ಇದನ್ನು ಸಹ ಕಟ್ ಮಾಡಿ ತೆಗಿಬೇಕು. ಈ ಸ್ಲೀವ್ಸಲ್ಲೂ ಸಹ ಸೈಡಲ್ಲಿ ಏನಾರ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಅಂತ ಹೇಳಿದ್ರೆ ಈಗಲೇ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಇದನ್ನು ಸಹ ಸ್ಲೀವ್ಸು ಕಟ್ಟಿಂಗ್ ಆಗಿದೆ, ಇದನ್ನು ಫೋಲ್ಡ್ ಮಾಡಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಕ್ರಾಸ್ ಬೆಲ್ಟು ಮೇನ್ ಬ್ಲೌಸ್ ಪೀಸಲ್ಲಿ ಬಂದಿತ್ತು. ಈಗ ಲೈನಿಂಗಲ್ಲಿ ಒಟ್ಟಿಗೆ 4 ಪೀಸ್ನ ತೊಗೋತಾ ಇದ್ದೀವಿ. ನಾವು ಬ್ಲೌಸ್ ಕಟ್ ಮಾಡಿದಾಗ ಒಂದೊಂದೇ ಪೀಸ್ ಬರೋದು, ಬಟ್ ಒಂದೊಂದು ಸೈಡ್ಗೆ ಈಗ ಫ್ರಂಟ್ ಪಾರ್ಟಲ್ಲಿ ಲೆಫ್ಟು ಮತ್ತು ರೈಟ್ಗೆ 3 ಪೀಸ್ನ ಹಾಕ್ತೀವಿ. ಅದಕ್ಕಾಗಿ ನಾವು ಇಲ್ಲಿ ಎಕ್ಸ್ಟ್ರಾನ ಕಟ್ ತೊಗೋಬೇಕು. ಇಲ್ಲಿ ಒಟ್ಟಿಗೆ ನಾನು 4 ಲೇಯರ್ನ ತೊಗೊಂಡಿದ್ದೀನಿ, ಅಂದರೆ 4 ಕ್ರಾಸ್ ಬೆಲ್ಟ್ಗಳು ಬರುತ್ತೆ. ಲೈನಿಂಗಲ್ಲಿ 2 ಮತ್ತು ಮೇನ್ ಬ್ಲೌಸ್ ಪೀಸಸ್ಸು 1. ಇದನ್ನು ಕಟ್ ಮಾಡಿ ಎತ್ತಿಟ್ಕೋತೀನಿ. ಈ ಹ್ಯಾಂಡ್ ಎಂಬ್ರಾಯ್ಡರಿ ಬ್ಲೌಸ್ ಕಟ್ಟಿಂಗ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ವೀಡಿಯೋನ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.